ಎಲ್ಲರಿಗೂ ನಮಸ್ಕಾರ. ಅಶೋಕ್ ಕುಮಾರ್ ಅಂತ. ಸ್ನೇಹಿತರೆ, ಈ ದಿನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಉಚಿತ ವಿದ್ಯಾರ್ಥಿ ನಿಲಯದ ಬಗ್ಗೆ ನಿಮ್ಮೊಂದಿಗೆ ನಾನು ಒಂದು ಸಣ್ಣ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಬೆಂಗಳೂರಿನ ನಗರಪೇಟೆಯ OTC ರಸ್ತೆಯಲ್ಲಿ SRNG ಸಂಪನ್ನಪ್ಪ ಧರ್ಮ ಸಂಸ್ಥೆ ಎಂಬತಕ್ಕಂಥದ್ದು ಒಂದಿದೆ. ಈ ಒಂದು ಧರ್ಮ ಸಂಸ್ಥೆ 1942ರಿಂದಲೂ ವಿದ್ಯಾರ್ಥಿಯರಿಗೆ ಒಂದು ಉಚಿತವಾಗಿ ವಿದ್ಯಾರ್ಥಿ ನಿಲಯವನ್ನ ನಡೆಸ್ಕೊಂತಾ ಬರ್ತಾ ಇದೆ. ಇದೇ ಒಂದು ಧರ್ಮ ಸಂಸ್ಥೆ 2022ನೇ ಇಸ್ವಿಯಿಂದ ಬೆಂಗಳೂರಿನ ಗಿರಿನಗರದಲ್ಲಿ ವಿದ್ಯಾರ್ಥಿನಿಯರ ಅಥವಾ ಬಾಲಕಿಯರಿಗಾಗಿ ಒಂದು ಉಚಿತವಾದ ವಿದ್ಯಾರ್ಥಿ ನಿಲಯವನ್ನು ಸಹ ನಡೆಸ್ಕೊಂತಾ ಬರ್ತಿದೆ. ಈ ಒಂದು ಶೈಕ್ಷಣಿಕ ವರ್ಷ 2025-26ಕ್ಕೆ ಈ ಎರಡೂ ವಿದ್ಯಾರ್ಥಿ ನಿಲಯಗಳಲ್ಲಿ ಏನೆಲ್ಲ ಖಾಲಿ ಸೀಟುಗಳು ಉಳಿದಿದೆ ಇದರ ಒಂದು ದಾಖಲಾತಿಗಾಗಿ ಈಗ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಇದೇ ಜುಲೈ 25ನೇ ತಾರೀಕಿಂದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿಗಳನ್ನ ಆಯಾ ವಿದ್ಯಾರ್ಥಿ ನಿಲಯಗಳ ಕಚೇರಿಗಳಲ್ಲಿ ನೀಡಲಾಗುತ್ತದೆ. ಈ ಜುಲೈ 25ನೇ ತಾರೀಕಿಂದ ಹಿಡಿದು ಆಗಸ್ಟ್ 23ನೇ ತಾರೀಕುವರೆಗೂ ಅರ್ಜಿಗಳನ್ನ ನೀಡಲಾಗುತ್ತೆ. ಅದಕ್ಕೆ ಅರ್ಜಿಗಳಿಗೆ ಏನೆಲ್ಲ ದಾಖಲಾತಿಗಳು ಬೇಕೋ ಅದೆಲ್ಲ ಹೊಂದಿಸಿ ಕೊನೆ ದಿನಾಂಕ ಆಗಸ್ಟ್ 25ನೇ ತಾರೀಕು ಆಗಿರುತ್ತೆ. ನೀವು ಸಂಸ್ಥೆಯ ಕಚೇರಿಯಲ್ಲಿ ಬಂದು ನೀವು ಈ ಒಂದು ಅರ್ಜಿಯನ್ನ ಪಡೆದು ಇತರೆ ವಿವರಗಳನ್ನು ಸಹ ಪಡೆಯಬಹುದು. ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿ ನಿಲಯಗಳಿಗೆ ಅಡ್ಮಿಷನ್ ಪಡಿಬಹುದು ಅಂತಂದ್ರೆ SSLC ನಂತರದ ಡಿಪ್ಲೊಮಾ ಕೋರ್ಸ್ಗಳು ಮತ್ತೆ PUC ನಂತರದ ಪದವಿ ಕೋರ್ಸ್ಗಳಿಗೆ ಇಲ್ಲಿ ಅವಕಾಶ ಇದೆ. ಹೈಸ್ಕೂಲ್ಗೆ ಇಲ್ಲಿ ಅವಕಾಶ ಇಲ್ಲ, PUCಗೂ ಅವಕಾಶ ಇಲ್ಲ. SSLC ನಂತರದ ಡಿಪ್ಲೊಮಾ ಕೋರ್ಸ್ಗಳು ಮತ್ತೆ PUC ನಂತರದ ಪದವಿ ಕೋರ್ಸ್ಗಳಿಗೆ ಇಲ್ಲಿ ಅವಕಾಶ ಇದೆ. ಆದರೆ ಸ್ನಾತಕೋತ್ತರ ಪದವಿ ಮಾಸ್ಟರ್ ಡಿಗ್ರಿ ಅಂತ ಏನ್ ಹೇಳ್ತೀವಿ ಈ ಕೋರ್ಸ್ಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಪದವಿ ಕೋರ್ಸ್ಗಳು ಅಂದ್ರೆ BA, BSc, BCom, MBBS, ಅಲೈಡ್ ಹೆಲ್ತ್ ಸೈನ್ಸಸ್, ನರ್ಸಿಂಗು ಇವೆಲ್ಲಾನು ಕವರ್ ಆಗ್ತವೆ. ಆದ್ರೆ ಮಾಸ್ಟರ್ ಡಿಗ್ರಿಗೆ ಇಲ್ಲಿ ಅವಕಾಶ ಇಲ್ಲ. ಮತ್ತೊಮ್ಮೆ ನಾನು ಈಗಾಗಲೇ ಹೇಳಿದಾಗೆ SSLC ನಂತರ ಇರ್ತಕ್ಕಂಥ ಡಿಪ್ಲೊಮಾ ಕೋರ್ಸ್ಗಳಿಗೂ ಸಹ ಇಲ್ಲಿ ಅವಕಾಶ ಇದೆ. ಹಿಂದಿನ ಪರೀಕ್ಷೆಯಲ್ಲಿ ಯಾರದೆಲ್ಲ 60% ಮಾರ್ಕ್ಸ್ ಇದೆ ಇವರೆಲ್ಲ ಅರ್ಜಿಯನ್ನ ಹಾಕ್ಲಿಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಯಾವೆಲ್ಲ ಜನಾಂಗದವರಿಗೆ ಇಲ್ಲಿ ಅವಕಾಶ ಇದೆ, ಇದು ಜಾತ್ಯತೀತವಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಹಾಸ್ಟೆಲ್. ಮತ್ತೆ ವಿದ್ಯಾರ್ಥಿನಿಯರಿಗಾಗ್ಲಿ ವಿದ್ಯಾರ್ಥಿಗಳಿಗಾಗ್ಲಿ ಯಾವುದೇ ಜನಾಂಗದ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿಯನ್ನ ಪಡೆದು ಇಲ್ಲಿ ಸದವಕಾಶವನ್ನ ಪಡೆಯಬಹುದು. ಮತ್ತೆ ಈಗಾಗಲೇ 2025-26ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಿಸಿದಂತೆ ಜನರಲ್ ಡಿಗ್ರಿ ಕೋರ್ಸಸ್ ಏನಿದಾವೆ BA, BSc, BCom ಇವರಿಗೆಲ್ಲ ಆಗ್ಲೇ ಅಡ್ಮಿಷನ್ ಮುಗಿದು ತರಗತಿಗಳು ಈಗಾಗಲೇ ಶುರು ಆಗಿದಾವೆ. ಆದರೆ ವೃತ್ತಿಪರ ಕೋರ್ಸ್ಗಳು ಏನಿದಾವೆ UGCET ಆಗ್ಬೋದು, NEET ಆಗ್ಬೋದು, ಅವ್ರಿಗೆಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರವೇಶ ಪ್ರಕ್ರಿಯೆ ಶುರುವಾಗೋದಿದೆ. ಯಾರು ಸೀಟ್ಗಾಗಿ ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸೀಟ್ ಪಡೆಯಬೇಕು ಅಂತ ಇಚ್ಛೆ ಉಳ್ಳವರು UGCET ಅಥವಾ NEET ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ನೀವು ಸಹ ಅರ್ಜಿಯನ್ನ ಪಡೆದು ಅರ್ಜಿಯಲ್ಲಿ ನಿಮ್ಗೆ ಇನ್ನೂ ಕಾಲೇಜೇ ಸಿಕ್ಕಿರೋದಿಲ್ಲ, ಹೇಗಪ್ಪ ಹಾಸ್ಟೆಲ್ಗೆ ಅಪ್ಲೈ ಮಾಡೋದು ಅನ್ಕೋಬೇಡಿ. ಅಲ್ಲಿ ನೀವು ಪಾರ್ಟಿಸಿಪೇಟಿಂಗ್ ಇನ್ UGCET, NEET ಅಥವಾ ವೃತ್ತಿಪರ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂತ ಹೇಳಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ 2025-26ನೇ ಶೈಕ್ಷಣಿಕ ಸಾಲಿಗೆ ಯಾರೆಲ್ಲ ಮೊದಲನೇ ವರ್ಷ ಡಿಪ್ಲೊಮಾಗೆ ಪ್ರವೇಶ ಪಡೀತಾ ಇದ್ದೀರಿ ಅಥವಾ ಯಾರೆಲ್ಲ ವೃತ್ತಿಪರ ಕೋರ್ಸ್ಗಳು ಅಥವಾ ಪ್ರಥಮ ವರ್ಷದ ಪದವಿಗೆ ಎಂಟರ್ ಆಗ್ತಾ ಇದ್ದೀವಿ, ಇವರಲ್ಲದೆ ಈ ಹಿಂದಿನ ವರ್ಷಗಳಲ್ಲೂ ಸಹ ಡಿಪ್ಲೊಮಾ ಅಥವಾ ಇತರೆ ಯಾವುದೇ ಒಂದು ಪದವಿ ಕೋರ್ಸ್ಗಳಿಗೆ ಬೆಂಗಳೂರಲ್ಲಿ ಜಾಯಿನ್ ಆಗಿ ಇಂತಹ ಒಂದು ವಿದ್ಯಾರ್ಥಿ ನಿಲಯದ ಅವಕಾಶದಿಂದ ವಂಚಿತರಾಗಿರೋರು ಸಹ ಈ ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ನಾನು ಹೇಳಿದಾಗೆ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ ಪಡಿತಕ್ಕಂತ ಒಂದು ವಿಳಾಸ ಬಂದು ಬೆಂಗಳೂರಿನ OTC ರಸ್ತೆ, ನಗರಪೇಟೆ. ಈ ನಗರಪೇಟೆ ಎಲ್ಲಪ್ಪ ಅಂತಂದ್ರೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂತದ್ದು ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಅಥವಾ ಟೌನ್ ಹಾಲ್, ಇದಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಏರಿಯಾ ಇದು ನಗರಪೇಟೆ. ಇನ್ನೂ ಒಂದು ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರೆ ಶಾರದಾ ಥಿಯೇಟರ್ ಮುಂಭಾಗನೇ SRNG ಸಂಪನ್ನಪ್ಪ ಧರ್ಮ ಸಂಸ್ಥೆ ಇರೋದು. ಅಥವಾ ಇನ್ನೂ ಸುಲಭವಾಗಿ ತಿಳ್ಕೊಳ್ಬಹುದಂತಂದ್ರೆ ಈ ಒಂದು ಸಂಸ್ಥೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು. ನೀವೆಲ್ಲ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರು ಅಡ್ರೆಸ್ ಸಿಗುತ್ತೆ. ಈ ಧರ್ಮ ಸಂಸ್ಥೆಯ 3rd ಫ್ಲೋರ್ ನ ಕಚೇರಿಯಲ್ಲಿ ನಿಮ್ಗೆ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ನಿಮ್ಗೆ ಅರ್ಜಿ ಸ್ವೀಕಾರ ಆಗುತ್ತೆ. ಮತ್ತೆ ವಿದ್ಯಾರ್ಥಿನಿಯರಿಗೆ ಬೆಂಗಳೂರಿನ ಗಿರಿನಗರದ 2ನೇ ಹಂತದಲ್ಲಿ ನಮ್ಮ ಒಂದು ವಿದ್ಯಾರ್ಥಿ ನಿಲಯ ಇದೆ. ಅದಕ್ಕೆ ಲ್ಯಾಂಡ್ ಮಾರ್ಕ್ ಬಂದು ಅದು 14ನೇ ರಸ್ತೆ, 2ನೇ ಹಂತ, ಗಿರಿನಗರ, ಸುಂದರ್ ಮಹಲ್ ಕನ್ವೆನ್ಷನ್ ಹಾಲ್ ಅಂತ ಒಂದು ಫಂಕ್ಷನ್ ಹಾಲ್ ಇದೆ. ಅದರ ಎದುರುಗಡೆನೆ ಬರ್ತಕ್ಕಂಥದ್ದು ವಿದ್ಯಾರ್ಥಿನಿಯರ ನಿಲಯ. ಅಲ್ಲಿ ಅದಕ್ಕೆ ಅರ್ಜಿಗಳನ್ನ ಪಡೆಯಬಹುದು.
ನೀವು ಈ ಅರ್ಜಿಗಳನ್ನ ಪಡೆದು ಏನೆಲ್ಲ ಮಾಹಿತಿ ಅದಕ್ಕೆ ಹಾಕಬೇಕು, ಏನೆಲ್ಲ ಎನ್ಕ್ಲೋಜರ್ಸ್ ಹಾಕಬೇಕು ಅಂತ ನೀವು ಅರ್ಜಿಯನ್ನ ಪಡೆಯಲಿಕ್ಕೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಈ ಒಂದು ಎರಡೂ ವಿದ್ಯಾರ್ಥಿ ನಿಲಯಗಳ ಪೂರ್ಣ ವಿಳಾಸ ಮತ್ತೆ ಫೋನ್ ನಂಬರ್ಗಳನ್ನು ಸಹ ಈ ವಿಡಿಯೋದ ಕೊನೆಯ ಹಂತದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತೇನೆ. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನ ದಯವಿಟ್ಟು ಹಂಚ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇಂತಹದ್ದೇ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೇನೆ. ಧನ್ಯವಾದ.